ದರ್ಪಣ. ಹೌದಾ? ದರ್ಪಣಗಳಲ್ಲಿ ಎರಡು ಇದಾವೆ. ಯಾವ ದರ್ಪಣ? ನಿಮ್ನ ದರ್ಪಣ, ಪೀನ ದರ್ಪಣ. ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ಪೀನ ದರ್ಪಣ. ಹೌದಾ? ಇದು ಯಾವ ರೀತಿ ಕಾಣಿಸ್ತದ? ನಿಮ್ನ ದರ್ಪಣಕ್ಕೂ ಮತ್ತು ಪೀನ ದರ್ಪಣಕ್ಕೂ ಏನ್ ವ್ಯತ್ಯಾಸ ಅದ ಅಂತೇಳಿ ನಾವು ನೋಡೋಣ. ಈಗ ಒಂದು ಚಮಚ ತಗೊಳ್ಳೋದು. ಚಂದ ಒಂದು ಚಮಚ ತಗೊಂಡಿವ ಅಂತ ತಿಳ್ಕೊ. ಇದ್ರ ಒಳಭಾಗ ಇರ್ತಿಲ್ಲ, ತಗ್ಗಾದ ಭಾಗ ಇಲ್ಲ. ಈ ಚಮಚ ಈ ತರ ಇರ್ತದೆ. ಈ ತಗ್ಗಾದ ಭಾಗಕ್ಕೆ ಏನಂತ ಕರೀತಾರ ಅಂದ್ರೆ ನಿಮ್ನ ದರ್ಪಣ ಅಂತ ಗೊತ್ತಾ? ಈ ಹೊರಮೈ ಉಬ್ಬಿದ ಭಾಗ ಇರ್ತಲ್ಲ, ಅದು ಪೀನ ದರ್ಪಣ. ಇದು ಯಾವ ತರ ಕಾಣಿಸ್ತದ ಅಂತಂದ್ರೆ ಯಾರಿಗೊಬ್ರು ಬರೀ ಇದ್ರೊಳಗೆ ಮುಖ ನೋಡ್ಕೊ. ನೀನು ಇದ್ರೊಳಗೆ ಉಲ್ಟಾ ಕಾಣುತ್ತೆ. ಉಲ್ಟಾ ಕಾಣಕತ್ತೀರಿ ಇಲ್ರಿ? ಇಲ್ಲಿ ಸೀದಾ ಕಾಣುತ್ತೆ. ಮತ್ತೊಬ್ರು ಬರ್ರಿ. ನಿಮ್ಗೆ ಹೆಂಗ್ ಕಾಣಕತ್ತೀರಿ? ಇದ್ರೊಳಗೆ ಉಲ್ಟಾ ಕಾಣತ್ತ. ನೀ ದಪ್ಪ ಕಾಣಕತ್ತೀರಿ, ತೆಳ್ಳ ಕಾಣಕತ್ತೀರಿ. ಇಲ್ಲಿ ನೋಡು, ಸೀದಾ ಮತ್ತ ದಪ್ಪ ಕಾಣಕತ್ತ. ಈ ತರ ಇದು ನಿಮ್ನ ದರ್ಪಣವನ್ನ ನಾವು ಅಂದ್ರೆ ನೋಡ್ರಿ, ಈ ಚಮಚದ ತಗ್ಗಾದ ಭಾಗಕ್ಕ ನಾವು ಚಿತ್ರ ಚಿಕ್ಕ ಕಂಡು ಹಂಗೆ ಉಲ್ಟಾ ಕಾಣಿಸ್ತೀವಿ. ಇದು ಏನ್ ಬಳಕೆ ಮಾಡ್ತೀವಿ ಅಂದ್ರೆ ನಾವು ವಾಹನಗಳಿರ್ತಾವ, ವಾಹನಗಳಿಗೆ ಸೈಡಿಗೆ ಏನಿರ್ತಾವ ಕನ್ನಡಿಗಳು ಹಚ್ಚಿರ್ತಾರೆ. ಈ ಕಡೆ ಮಿರರ್ ಹಚ್ಚಿರ್ತಾರ. ಆ ಕನ್ನಡಿಗಳಲ್ಲಿ ನಾವು ನಿಮ್ನ ದರ್ಪಣವನ್ನ ಬಳಸ್ತೀವಿ. ನಿಮ್ನ ದರ್ಪಣ ಯಾಕೆ ಬಳಸ್ತೀವಿ ಅಂತಂದ್ರೆ, ನೀವು ನಿಮ್ನ ದರ್ಪಣ ಯಾಕೆ ಬಳಸ್ತೀವಿ ಅಂತಂದ್ರೆ, ಗಾಡಿ ಹೋಗೋ ಟೈಮಿಗೆ ಹಿಂದೆ ಎಲ್ಲ ಯಾವ ಗಾಡಿ ಬರ್ಲಕತ್ತವ ಅಂತೇಳಿ ಪೂರ ರಸ್ತೆಯ ಪೂರ ಕವರ್ ಆಗ್ಲಿ ಈ ಭಾಗ ಅಂತೇಳಿ ಏನ್ ಮಾಡ್ತಾರ, ನಿಮ್ನ ದರ್ಪಣವನ್ನ ಬಳಸ್ತಾರೆ. ಪೀನ ದರ್ಪಣ ಏನ್ ಬಳಸ್ತಾರ ಅಂತಂದ್ರೆ, ಗಾಡಿ ಹೆಡ್ಲೈಟ್ ಇರ್ತಾವ ಅಲ್ಲಿ ಪೀನ ದರ್ಪಣವನ್ನ ಬಳಸ್ತೀವಿ. ಈಗ ಗೊತ್ತಾಯ್ತಾ?